ಆ್ಯಕ್ಚುಲಿ ಹಿಟ್ಲರ್ ಕಲ್ಯಾಣ ನಾನು ನಾನು ಒಟ್ಟಿಗೆ ಅಂದರೆ ರಾಘವೇಂದ್ರ ಹುಣಸೂರು ನಾನು ಒಟ್ಟಿಗೆ 4 ಎಪಿಸೋಡ್ ನೋಡಿದ್ವಿ ನಾವು. ನೋಡ್ಬಿಟ್ಟು ನನಗೆ ಅದು ರಾತ್ರಿ ಫೋನ್ ಮಾಡಿದ್ದವರು, ಒಂದು 10 ಗಂಟೆ ಆಗೋಯ್ತು. ದಿಲ್ಲಿ ಅರ್ಜೆಂಟಾಗಿ ಬರಬೇಕು, ಮನೆಗೆ ಬಾ ಅಂತ. ನಾನು ಹೋಗಿ 4 ಎಪಿಸೋಡ್ ನೋಡೋಣ ಒಂದು ಸೀರಿಯಲ್ಲು ಅಂದರು. ನೋಡಿದೆ, ಹೇಗನ್ಸುತ್ತೆ ಇದು ಅಂದರು. ಚೆನ್ನಾಗಿದೆ ಸೀರಿಯಲ್ಲು ಅಂತ ಹೇಳಿದೆ ನಾನು. ಇದನ್ನು ನೀವು ಮಾಡಬೇಕು ಅಂತ ಹೇಳಿದ್ರು. ಸರ್ ತಮಾಷೆ ಮಾಡಿಬಿಡಿ, ನಾನು ಮಾಡಲ್ಲ ಅಂತ. ಬಿಕಾಸ್ ನನಗೇನು ಆ್ಯಕ್ಟಿಂಗ್ ಮಾಡಬಾರ್ದು ಅನ್ನೋದಿರಲಿಲ್ಲ ನನಗೆ. ಬಟ್ ಸೀರಿಯಲ್ ಮಾಡೋದ್ರ ಬಗ್ಗೆ ಡೆಫಿನೆಟ್ಲಿ ನನಗೆ ಯೋಚನೆಯೂ ಇರಲಿಲ್ಲ ನನಗೆ. ಸೀರಿಯಲ್ ಮಾಡಬಾರ್ದು ಅನ್ನೋ ಥರನೂ ಅಲ್ಲ ಅದು, ಬಟ್ ಮಾಡಬೇಕು ಅನ್ನೋದು ಇರಲಿಲ್ಲ ನನಗೆ. ಸೊ ಹಾಗಾಗಿ ಅಲ್ಲಿಂದ ಟೇಕ್ ಆಫ್ ಆಯಿತು. ಅದಾದಮೇಲೆ ನೆಕ್ಸ್ಟು ನಾನು ನನ್ನ ಹೆಂಡ್ತಿಗೆ ಹೇಳಿದ್ಮೇಲೆ ಅವಳು ಬೆನ್ನಿಂದ ಬಿದ್ಲು. ಬಿಕಾಸ್ ಅವಳು ಯಾವಾಗಲೂ ಹೇಳ್ತಾ ಇರ್ತಾಳೆ, ನೀನು ಆ್ಯಕ್ಟ್ರ್ ನೀನು, ಆಮೇಲೆ ಮಿಕ್ಕಿದ್ದಲ್ಲ ಅಂತ. ಸೊ ಬೇಸಿಕ್ಲಿ ಅವಳು ತುಂಬ ಪುಷ್ ಮಾಡೋಕ್ಕೆ ಶುರು ಮಾಡಿದ್ಲು. ಆಮೇಲೆ ಇಲ್ಲ ಮಾಡು ಅಂತ. ಸೊ ಹಾಗಾಗಿ ಏಜೆ ಕ್ಯಾರೆಕ್ಟರ್ ಬಂತು. ಆವಾಗಲೂ ನಾನು ಕೇಳಿದೆ. ನಾನು ಆ್ಯಕ್ಚುಲಿ ಅವಾಗ ಇನ್ನೂ ಸ್ವಲ್ಪ ವೇಟ್ ಇದ್ದೆ, ಅಂದರೆ ಐ ವಾಸ್ ಲುಕ್ಕಿಂಗ್ ಹೆಫ್ಟಿಯರ್. ಅವಾಗ ಹೇಳಿದೆ ರಾಘುಗೆ, ನಾನು ಅಕಸ್ಮಾತ್ ಮಾಡೋಕ್ಕೆ ಶುರು ಮಾಡಿದ್ರೆ ಮತ್ತೆ ವರ್ಕೌಟ್ ಶುರು ಮಾಡ್ತೀನಿ, ಮತ್ತೆ ಟೋನ್ ಡೌನ್ ಆದರೆ ಇನ್ನೂ ಚಿಕ್ಕವನ ಥರ ಕಾಣಿಸ್ತೀನಿ, ಯಾವ ಹ್ಯಾಂಗಲಲ್ಲೂ ಒಂದ್ಸಲ ಹಂಗೆ ಅಂತ. ಇಲ್ಲ ನೀವು ಒಂದ್ಸತಿ ನೋಡಿ ನೀವು ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಡೇ ಹೋಗ್ಬಿಟ್ಟು ನಾನು ಆ್ಯಕ್ಚುಲಿ ಫುಲ್ ಕತೆ ಓದಿದೆ. ನಾನು ವಿಕಿಪೀಡಿಯಲ್ಲಿತ್ತು, ಅಂದರೆ ಏನದ್ರ ಕತೆ ಏನು ಅಂತ. ಅದರಲ್ಲಿರೋ ರೀಸನಿಂಗ್ ಇದೆಯಲ್ಲ, ಅದು ದಟ್ ವಾಸ್ ಕನ್ವಿನ್ಸಿಂಗ್. ಅಂದರೆ ಯಾಕೆ ಇವನು ಮಾವ ಆಗ್ಬೋದು ಅನ್ನೋದಕ್ಕೆ ಕನ್ವಿನ್ಸಿಂಗ್ ಆನ್ಸರ್ ಇತ್ತು. ಸೊ ಹಾಗಾಗಿ ಐ ಟುಕ್ ಅಪ್ ದಿಸ್ ಪ್ರಾಜೆಕ್ಟ್. ಏಜೆ ಕ್ಯಾರೆಕ್ಟರ್ಗೆ ಅಂದರೆ ಫಿಸಿಕಲಿ ಅಂದರೆ ಇಟ್ ವಾಸ್ ನಾಟ್ ಅಬೌಟ್ ವೇಟ್. ಅಂದರೆ ಹಾರ್ಡ್ಲಿ ಐ ಥಿಂಕ್ ಐ ಲಾಸ್ಟ್ ಅರೌಂಡ್ 4.5 kgs ಅಷ್ಟೇ. ಬಟ್ ಅಪಿಯರೆನ್ಸ್ ವೈಸ್ ಅಂದರೆ ಮುಖ ಎಲ್ಲ ಸ್ವಲ್ಪ ಊದ್ದಂಗಿತ್ತು. ಹ್ಯಾಡ್ ಟು ಕಟ್ ಡೌನ್. ಯಾಕಂದರೆ ಆ ಕ್ಯಾರೆಕ್ಟರ್ನ ಅವ್ರೇನು ಪಿಕ್ಚರೈಸ್ ಮಾಡಬೇಕು ಅಂತ ಇದ್ದರು, ಏಜೆ ಕ್ಯಾರೆಕ್ಟರ್ ತುಂಬ ಸ್ಟೈಲಿಶ್ ಇರಬೇಕು ಅನ್ನೋದಿತ್ತು. ಅಂದರೆ ಇವತ್ತಿನ ಹುಡುಗಿಯರು ಇಷ್ಟಪಡಬೇಕು ಅಂದರೆ ಅವ್ನ ಹೇರ್ ಸ್ಟೈಲಿಂದ ಹಿಡಿದು ಬೇರೆ ಏನಾರ ಮಾಡಬೇಕು ಅಂತ. ಸೊ ಹಾಗಾಗಿ ಅಂದರೆ ಕ್ಲೋದಿಂಗಿಂದ ಹಿಡಿದು ಅವ್ನ ಸ್ಟೈಲಿಂಗಿಂದ ಹಿಡಿದು ಪ್ರತಿಯೊಂದೂ ಡಿಟೇಲಾಗಿ ವರ್ಕ್ ಮಾಡಿದ್ದೀವಿ ನಾವು. ಇನ್ಫ್ಯಾಕ್ಟ್ ಇದು ಮೀಸೆ, ಈ ಗೋಟಿ ಬಿಯರ್ಡು ಇದ್ರದ್ದು ಅಷ್ಟೇ. ವಿದೌಟ್ ಮೀಸೆ ಒಂದ್ಸತಿ ಮಾಡಿದ್ವಿ, ಸ್ವಲ್ಪ ಮೀಸೆ ಬಿಟ್ಟು ಒಂದ್ಸತಿ ಮಾಡಿದ್ವಿ. ಆಮೇಲೆ ಮತ್ತೆ ಡಿಸ್ಕಷನ್ ಮಾಡ್ಬಿಟ್ಟು ಇಲ್ಲ ಸ್ವಲ್ಪ ತಿಕ್ ಮುಷ್ಕೋಣ, ಇಲ್ಲಾಂದರೆ ತುಂಬ ಚಿಕ್ಕವನ ಥರ ಕಾಣಿಸ್ಬಿಡ್ತೀನಿ ನಾನು ಅಂತ ಹೇಳಿ ಅದಾದಮೇಲೆ ಈ ಲುಕ್ಗೆ ಫೈನಲ್ ಮಾಡ್ಕೊಂಡಿದ್ದು. ಸೊ ಈ ಥರದ ಪ್ರೋಸೆಸ್ ತುಂಬ ಆಯಿತು. ಆ್ಯಂಡ್ ಕ್ಯಾರೆಕ್ಟ್ರಿಗೆ ಸ್ಪೆಸಿಫಿಕ್ಕಾಗಿ ಆ್ಯಸ್ ಅನ್ ಆ್ಯಕ್ಟರ್ ನನಗೆ ವರ್ಕ್ ಮಾಡಬೇಕು ಅಂತ ಅನ್ನಿಸ್ಲಿಲ್ಲ. ಯಾಕೆ ಅಂತ ಹೇಳಿದ್ರೆ ದೇರ್ ವಾಸ್ ಟೂ ಮಚ್ ಆಫ್ ಡಿಸ್ಕಷನ್ ಸೀರಿಯಲ್ ಬಗ್ಗೆ. ಅಂದರೆ ಸಿನ್ಸ್ ಪ್ರೊಡಕ್ಷನ್ನು ನಮ್ಮದೇ ಆಗಿದ್ದರಿಂದ ಯಾವ ಥರ ಆಗಬೇಕು, ಸೀನ್ಗಳು ಯಾವ ಥರ ಬೇಕು, ಇನ್ಡೆಪ್ತ್ ಸೀನ್ ಡಿಸ್ಕಷನ್ಸ್ ಎಲ್ಲ ಆಗ್ತಾ ಅದು ಡಿಫಾಲ್ಟಾಗಿ ಅದು ಒಳಗಿಳಿಯೋಕ್ಕೆ ಶುರು ಆಗೋಯ್ತು. ಇನ್ಫ್ಯಾಕ್ಟ್ ಈಗ ಅದು ಎಷ್ಟಾಗ್ಬಿಟ್ಟಿದೆ ಅಂದರೆ ನನಗೀಗ ಎಲ್ಲರೂ ನೀನು ಏಜೆ ಥರನೇ ಆಡ್ತೀಯ ಅಂತ ಹೇಳ್ತಾರೆ, ಇನ್ಕ್ಲೂಡಿಂಗ್ ರಾಘವೇಂದ್ರ ಒಂಚೂರು ಮೊನ್ನೆ ಬಂದಿದ್ದರು. ಅವರು ಅದನ್ನೇ ದಿಲ್ಲಿ ಯಾಕೆ ಒಳ್ಳೆ ಏಜೆ ಥರ ಆಡ್ತೀಯ ನೀನು, ಮಾತಾಡಲ್ಲ ನೀನು ಅಂತ. ಇಲ್ಲ ಸರ್ ಹಂಗೇನಿಲ್ಲ ಅಂತ, ಅದನ್ನು ಹಂಗೆ ಹೇಳ್ತೀಯ ನೀನು ಅಂತ ಹೇಳ್ತಾಯಿದ್ರು ಅವರು. ಸೊ ಗೊತ್ತಿಲ್ಲ ಅದು. ಡೆಫಿನೆಟ್ಲಿ ಅಂದರೆ ಈಗ ಅವ್ರು ಸೆಲೆಕ್ಟ್ ಆಗಿದ್ದಾರೆ ಅಂದರೆ ಅವರು 100% ಸೂಟ್ ಆಗ್ತಾರೆ ಅನ್ನೋ ಒಂದು ಗ್ಯಾರಂಟಿ ಮೇಲೆ ತೊಗೊಂಡಿದ್ದು. ಆ್ಯಂಡ್ ಆ ಕ್ಯಾರೆಕ್ಟರ್ಗೆ ಮೇನ್ ಬೇಕಾಗಿದ್ದೇನೆಂದರೆ ಯೋಚನೆ ಮಾಡದೇ ಇರೋರು. ನೀವು ತುಂಬ ಯೋಚನೆ ಮಾಡಿಬಿಟ್ರೆ ಮಾಡೋದಕ್ಕಾಗಲ್ಲ. ಸೊ ಈಗ ಯಾರೆಲ್ಲ ಹೇಳ್ಬಿಟ್ಟೆ ಬಂದು ಬಿದೋಗು ಅಂದ ತಕ್ಷಣ ಟಬಕ್ ಅಂತ ಬಿದೋಗ್ಬಿಡ್ಬೇಕು. ಅವಾಗ ಏನಾಗುತ್ತೆ, ದಟ್ ವಿಲ್ ಬಿಕಮ್ ಲೀಲಾ. ತುಂಬ ಯೋಚನೆ ಮಾಡಿಬಿಟ್ರೆ ಏಜೆ ಆಗೋಗುತ್ತದು. ಸೊ ಹಾಗಾಗಿ ವಿ ವಾಂಟೆಡ್ ಸಂಬಡಿ ಹೂಸ್ ಇನ್ನೋಸೆಂಟ್. ಅಂದರೆ ಅವರು ಏನೂ ಗೊತ್ತಿರಬಾರ್ದು, ಅವ್ರಿಗೆ ಹೇಳಿದ್ದನ್ನು ಗ್ರಾಸ್ಪ್ ಮಾಡಿಕೊಂಡು ಆ್ಯಂಡ್ ಫೇಸ್ ಚೆನ್ನಾಗಿರೋದು ಬೇಕಿತ್ತು ನಮಗೆ. ಯಾಕಂದರೆ ಎಸ್ಪೆಷಲಿ ಆ ಏಜೆ ಜೊತೆಗೆ ಪೇರ್ ಆಗಿ ನಿಂತ್ಕೊಂಡಾಗ ಇಟ್ ಶುಡ್ ಗೋ ವಿತ್ ಹಿಮ್ ಅಂತ. ಬಿಕಾಸ್ ಒಂದು ಏಜ್ ಡಿಫ್ರೆನ್ಸು ಇರೋದ್ರಿಂದ ಅದೊಂದು ಒಬ್ರಿಗೊಬ್ರು ಕಾಂಪ್ಲಿಮೆಂಟ್ ಆಗೋಂಥ ಒಂದು ಫೇಸ್ ಬೇಕಿತ್ತು. ಸೊ ಆ ಎಲ್ಲ ಗೈಡ್ಲೈನ್ಸ್ನು ತಕ್ಕ ಮಟ್ಟಿಗೆ ಮಲೈಕ್ ಅವ್ರು ಓಕೆ ಮಾಡಿದ್ರಿಂದ ಆ್ಯಂಡ್ ಶಿ ಈಸ್ ಡೂಯಿಂಗ್ ಗುಡ್ ಜಾಬ್ ಡೆಫಿನೆಟ್ಲಿ. ಅದು ಇವ್ರದ್ದು ನಮಗೆ ಬಂದಿದ್ದು ಹೇಗೆ ಅಂದರೆ ನಮ್ಮದಕ್ಕೆ ಆಡಿಷನ್ಸ್ ನಡೀತಾ ಇತ್ತು. ಪ್ಯಾರಲಾಗಿ ಆರೂರ್ ಜಗದೀಶ್ ಅವ್ರ ಪ್ರೊಡಕ್ಷನಲ್ಲೂ ಆಡಿಷನ್ಸ್ ನಡೀತಾ ಇತ್ತು. ಅವ್ರದ್ದೊಂದು ಪ್ರೊಡಕ್ಷನ್ ಆಗೋದು ಅಂತಿತ್ತು. ಸೊ ಇಲ್ಲಿ ಆಗ್ತಾ ಇರಲ್ಲ ಇವ್ರು ಸೂಟ್ ಆಗಲ್ಲ ಅಂತಿದ್ದಾಗ ಅವ್ರದ್ದು ಯಾವುದೋ ಒಂದು ಹುಡುಗಿದು ಫೈನಲ್ ಆಯ್ತು ಅಲ್ಲಿ. ಆವಾಗ ನನಗೆ ಆರೂರ್ ಜಗದೀಶ್ ಹೇಳಿದ್ರು, ಸರ್ ಒಂದು ಹುಡುಗಿ ಒಂದಿದ್ದು ನೀವು ಬೇಕಾದ್ರೆ ಟ್ರೈ ಮಾಡಂಗಿದ್ರೆ ಟ್ರೈ ಮಾಡಿ ಅಂತ. ನಾನು ಆಯಿತು ಸರ್ ಕಳಿಸಿ ಅಂತ ಹೇಳಿದೆ. ಹಾಗೆ ಇವ್ರ ಫೋಟೋ ನಮಗೆ ಬಂದಿದ್ದು. ಫೋಟೋ ನಮಗೆ ಬಂದು ನಾವು ಅವರನ್ನು ಕಾಂಟ್ಯಾಕ್ಟ್ ಮಾಡೋಕ್ಕೆ ಟ್ರೈ ಮಾಡಿದ್ದು. ಏನಂದರೆ ಒಂದು ಕತೆ ಅಂತ ಬಂದಾಗ ಆ ಕತೆ ಕೇಳಿದಾಗಲೇ ಯಾವ್ಯಾವ ಪಾತ್ರಕ್ಕೆ ಎಷ್ಟೆಷ್ಟು ವೇಟೇಜ್ ಇದೆ ಅಂತ ಗೊತ್ತಾಗ್ಬಿಡುತ್ತೆ. ಅಂದರೆ ಈಗ ಯಾವುದೋ ಪಾತ್ರಕ್ಕೆ ತುಂಬ ದೊಡ್ಡ ಆ್ಯಕ್ಟರ್ನ ಹಾಕೋದು ನಾನ್ಸೆನ್ಸ್ ಅನಿಸುತ್ತೆ, ತುಂಬ ಒಳ್ಳೆ ಪಾತ್ರಕ್ಕೆ ತುಂಬ ಅಮ್ಯಾಚೂರ್ ಆ್ಯಕ್ಟರ್ನ ಹಾಕಿದ್ರು ನಾನ್ಸೆನ್ಸ್ ಅನಿಸುತ್ತೆ. ಸೊ ಹಾಗಾಗಿ ಆ ಪಾತ್ರದ ಕ್ಯಾರೆಕ್ಟರೈಸೇಷನ್ ಕೇಳಿದಾಗೆ ಇದಕ್ಕೆ ಬೇರೆ ಥರದ ಫೇಸ್ಗಳೇ ಬೇಕು ಅನ್ನೋದು ಒಂದಿತ್ತು. ಆ್ಯಂಡ್ ಒಂದು ಕಾನ್ಷಿಯಸ್ ಕಾಲ್ ಏನಂದರೆ ವಿ ವಾಂಟೆಡ್ ಹಿಟ್ಲರ್ ಕಲ್ಯಾಣ ಟು ಲುಕ್ ಗ್ಲಾಮರಸ್.
ಸೊ ಡೆಫಿನೆಟ್ಲಿ ನಾನು ಹೋಗಿ ನಿಂತ್ಕೊಂಡ್ರೆ ಗ್ಲಾಮ್ರಸ್ ಆಗಲ್ಲ, ದಟ್ ವಾಸ್ ವೆರಿ ಕ್ಲಿಯರ್. ಸೊ ವಿ ನೀಡೆಡ್ ತುಂಬ ಚೆನ್ನಾಗಿರೋವಂಥ ಪ್ರೆಸೆಂಟಬಲ್ ಫೇಸಸ್ ಬೇಕು ಅನ್ನೋದು ಇತ್ತು. ಆ್ಯಂಡ್ ಇನ್ನೊಂದು ಇದ್ದಿದ್ದೇನೆಂದರೆ ಏಜೆ ಮನೆತನ ಏನು ನಾವು ಹೇಳ್ತಾ ಇದ್ವಿ ಅದನ್ನು ಕ್ಯಾರಿ ಮಾಡೋದಕ್ಕೆ ಒಂದು ಆ್ಯಟಿಟ್ಯೂಡ್ ಬೇಕು. ಇಟ್ ಈಸ್ ನಾಟ್ ಈಸಿ. ಅಂದರೆ ಒಂದು ನಾರ್ಮಲ್ ಹುಡುಗಿ ಕ್ಯಾರೆಕ್ಟರ್ ಅಂದರೆ ಮಾಡಿಬಿಡ್ಬೋದು ನಾವು. ಒಂದು ಗತ್ತಿರೋವಂಥ ಫ್ಯಾಮಿಲಿ, ತುಂಬ ಹೈ ಪ್ರೊಫೈಲ್ ಫ್ಯಾಮಿಲಿ ಥರದ ಬಿಹೇವಿಯರ್ ಇದೆಯಲ್ಲ, ಅದು ಎಲ್ಲರಿಗೂ ಬರಲ್ಲ. ಅದು ದಟ್ಸ್ ವೆರಿ ಡಿಫಿಕಲ್ಟ್. ಅದು ಮಾತು ಹಂಗೆ ಇರುತ್ತೆ, ನಡವಳಿಕೆ ಹಂಗೆ ಇರುತ್ತೆ. ಸೊ ಈ ಗೈಡ್ಲೈನ್ಗಳನ್ನ ಇಟ್ಕೊಂಡು ಹುಡ್ಕಕ್ಕೆ ಶುರು ಮಾಡಿದ್ವಿ. ಸೊ ಹುಡ್ಕಕ್ಕೆ ಶುರು ಮಾಡಿದಾಗ ಅಂದರೆ ನಾವು ಫ್ರೆಷರ್ ಥರ ನಾವು ಯೋಚನೆ ಮಾಡಲಿಲ್ಲ ಅದಕ್ಕೆ, ಆ 3 ಜನ ಸೊಸೆಯಂದಿರಿಗೆ. ಸೊ ಈ ಥರದ್ದು ಆ ಥರದ ಫೇಸ್ಗಳು ಯಾರ್ಯಾರಿದ್ದಾರೆ ಅಂತ ಲಿಸ್ಟ್ ಮಾಡ್ತಾ ಬಂದಾಗ ಈ ಎಲ್ಲರದು ಫೇಸ್ಗಳು ಬಂದು, ಸೊ ಅದರಲ್ಲಿ ಈಗ ನಂದಿನಿ ಇಲ್ಲ ನಾನು ಮಾಡಲ್ಲ, ನನಗಿದಿಲ್ಲ ಅಂತ ಹೇಳ್ತಾಯಿದ್ರು. ಸೊ ವಿ ಹ್ಯಾಡ್ ಟು ಕನ್ವಿನ್ಸ್ ಹರ್. ಆ್ಯಂಡ್ ನೇಹಾ ವಾಸ್ ಓಕೆ. ನೇಹಾ ಬಂದಾಗ ಕನ್ವಿನ್ಸಿಂಗ್ ಆಗಿತ್ತು. ಆ್ಯಂಡ್ ನಂದಿನಿಯವರು ಅವ್ರು ಯಾವುದಕ್ಕೋ ಬಂದರು, ಸುಮ್ಮನೆ ಅವತ್ತು ನೇಹಾದ್ ನಡೀತಾ ಇತ್ತು, ಜೊತೆಗೆ ಸುಮ್ಮನೆ ಒಂದು ಬಿಟ್ ಮಾಡೋಣ ಅಂತ ಹೇಳ್ಬಿಟ್ಟು ಬಿಟ್ ಮಾಡಿಬಿಟ್ಟು ನಾನು ಬಿಟ್ ಮಾಡಿದಾಗೆ ಹೇಳಿದೆ 3ನೇ ಸತಿ ಕರೆಕ್ಟಾಗಿದ್ದಾರೆ ಇವರು ಅಂತ. ಆಮೇಲೆ ಅದನ್ನು ಹೇಳ್ಬಿಟ್ಟು ಆಮೇಲೆ ಮತ್ತೆ ಚಾನಲ್ಗೆ ಕಳಿಸ್ಬಿಟ್ಟು ಹಂಗೆ ಫೈನಲ್ ಆಗಿದ್ದಲ್ಲ ಅಂತ. ಡೈರೆಕ್ಟರ್ ಇಸ್ ಅ ಡೈರೆಕ್ಟರ್ ಎಂಡ್ ಆಫ್ ದಿ ಡೇ. ಅಂದರೆ ನಾನೀಗ ಹೋಗಿ ನಿಂತ್ಕೊಂಡಾಗ ನಾನು ಪ್ರೊಡ್ಯೂಸ್ ಮಾಡ್ತಾಯಿದ್ದೀನಿ, ಇನ್ನೊಂದು ಮಾಡ್ತಾಯಿದ್ದೀನಿ, ಅದೆಲ್ಲ ಕೌಂಟ್ ಆಗೋಲ್ಲ. ನಾನೊಬ್ಬ ಆ್ಯಕ್ಟ್ರಾಗಿ ನಿಂತ್ಕೋಬೇಕು ಅಷ್ಟೇ, ಒಂದು ಪಾತ್ರವಾಗಿ ನಿಂತ್ಕೋಬೇಕು. ಆ್ಯಂಡ್ ತ್ರಿಶೂಲ್ಗೆ ಡೆಫಿನೆಟ್ಲಿ ಹೌದು, ದಿಸ್ ವಾಸ್ ಅ ಬಿಗ್ಗರ್ ರೆಸ್ಪಾನ್ಸಿಬಿಲಿಟಿ. ಯಾಕಂದರೆ ಇಟ್ ವಾಸ್ ಸ್ಕೇಲ್ ಅಥವಾ ಕ್ಯಾನ್ವಾಸೇ ದೊಡ್ಡದು ಮಾಡಿಬಿಟ್ಟಿದ್ವಿ ನಾವು. ಅಂದರೆ ಎಲ್ಲೂ ನಿಮಗೆ ಅದು ಸೀರಿಯಲ್ ಥರ ಅನಿಸೋದೇ ಇಲ್ಲ. ಸೊ ಹಾಗಾಗಿ ಡೈರೆಕ್ಟ್ರಿಗೆ ಆ ಥರದೊಂದು ಪ್ರಾಜೆಕ್ಟು ಅಂತ ಬಂದಾಗ ಅವರು ಹೋಮ್ವರ್ಕ್ ತುಂಬ ಜಾಸ್ತಿ ಮಾಡಬೇಕಾಗತ್ತೆ. ಆ್ಯಂಡ್ ತ್ರಿಶೂಲ್ ಡೆಫಿನೆಟ್ಲಿ ಒಳ್ಳೆ ಕೆಲಸ ಮಾಡಿದ್ದಾರೆ. ಸೊ ಇವತ್ತು ಹೆಂಗೋ ಎಪಿಸೋಡ್ ಬರ್ತಾಯಿದೆ, ನೀವು ಎಪಿಸೋಡ್ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಅವ್ರ ಕೆಲಸ. ಇಲ್ಲ ತ್ರಿಶೂಲ್ ಮಾಡಿದ್ದಾರೆ. ಅಂದರೆ ತುಂಬ ವರ್ಷಗಳಿಂದ ಇದ್ದಾರೆ ತ್ರಿಶೂಲು. ಈ ಹಿಂದೆ ಸಾಕಷ್ಟು ಸೀರಿಯಲ್ ಡೈರೆಕ್ಟು ಮಾಡಿದ್ದಾರೆ ಅವರು. ಬಟ್ ಗೊತ್ತಿಲ್ಲ, ಇದರಿಂದ ಬೇರೆ ಥರದ ಒಂದು ಡೈಮೆನ್ಷನ್ನು ಅಥವಾ ಹೊಸ ಥರದ ಹೆಸರು ಸಿಗ್ಬೋದು ಅವರಿಗೆ. ಬಟ್ ಸಿಗಲಿ ಅಂತ ನಾನು ಆಶಿಸ್ತೀನಿ. ನನಗೆ ಆ್ಯಕ್ಚುಲಿ ಏನಂದರೆ ಅದೊಂದು ನನಗೊಂದು ಪ್ರಶ್ನೆ ಇದೆ. ಯೂಶ್ವಲಿ ನನ್ನ ಹತ್ರ ಬಂದು ಯಾರೂ ಮಾತಾಡೋದಿಲ್ಲ. ಅಂದರೆ ನಾನು ತುಂಬ ಜನನ ಕೇಳಿದ್ದೀನಿ, ನಿನ್ನ ಹತ್ರ ಬಂದು ಮಾತಾಡೋಕ್ಕೆ ಹೆದರಿಕೆ ಆಗುತ್ತೆ ಅಂತಾರೆ. ಯಾಕೆ ಅಂತ ಗೊತ್ತಿಲ್ಲ. ಅಂದರೆ ಏನೋ ಒಂಥರ ಆ್ಯಟಿಟ್ಯೂಡ್ ಕಾಣುತ್ತೆ. ತುಂಬ ಜನ ಬೈಕೋತ್, ಅಂದರೆ ಬಂದು ಮಾತಾಡಿ ಕ್ಲೋಸ್ ಆದಮೇಲೆ ಹೇಳ್ತಾರೆ, ಫಸ್ಟ್ ನೋಡಿದಾಗ ಸಖತ್ ಬೈಕೊಂಡು ಏನು ದುರಂಕಾರ ಅವನು ಕೊಬ್ಬು ಅಂತ. ಬಟ್ ಅದು ಯಾಕೆ ಹಂಗೆ ಕಾಣುತ್ತೆ ಅಂತ ಗೊತ್ತಿಲ್ಲ. ಬಟ್ ದಿಸ್ ಇಸ್ ಫ್ಯಾಕ್ಟ್. ಆ್ಯಕ್ಚುಲಿ ತುಂಬ ಜನ ಬಂದು ಮಾತಾಡೋಲ್ಲ ನನ್ನ ಹತ್ರ. ಅಂದರೆ ಮಾತಾಡೋಕ್ಕೆ ಮುಂಚೆ ಒಂದು 10 ಸತಿ ಯೋಚನೆ ಮಾಡ್ಬಿಟ್ಟೇ ಮಾತಾಡ್ತಾರೆ ಬಂದು. ಬಟ್ ಹೊರಗಡೆ ಹೋದಾಗ ಡೆಫಿನೆಟ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಅದೊಂದು ಖುಷಿ ಅಷ್ಟೇ. ಅಂದರೆ ವೇಟ್ ಮಾಡ್ತಾಯಿದ್ದೀವಿ ನೀನನ್ನು ನೋಡೋಕ್ಕೆ, ವೇಟ್ ಮಾಡ್ತಾಯಿದ್ದೀವಿ ಅಂತ ಹೇಳೋದು ನನಗೆ ಅವ್ರುಗಳು ಹೇಳೋದಕ್ಕಿಂತ ನನ್ನ ಇಂಡಸ್ಟ್ರಿ ಅವ್ರು ಹೇಳ್ತಾರಲ್ಲ, ಅದು ತುಂಬ ಜನ ಮೆಸೇಜ್ ಮಾಡಿದ್ದಾರೆ ನನಗೆ ಆ ಪ್ರೋಮೋ ನೋಡಾದ್ಮೇಲೆ. ಎಲ್ಲೋಗ್ಬಿಟ್ಟಿದ್ದ ನೀನು ಕಾಯ್ತಾ ಇದ್ವಿ ನೀನನ್ನು ನೋಡೋಕ್ಕೆ, ವಿ ವಾಂಟ್ ಟು ಸಿ ಯು ಅಂತ. ಅದು ಸ್ವಲ್ಪ ಖುಷಿ. ಹೇಳೋದಿಷ್ಟೇ, ತುಂಬ ಎಫರ್ಟ್ ಹಾಕ್ಬಿಟ್ಟು ಸೀರಿಯಲ್, ನಾವು ಇಷ್ಟು ವರ್ಷ ಸೀರಿಯಲ್ನ ಏನು ನೋಡಿದ್ದೀವಿ, ಆ ಸೀರಿಯಲ್ ಈ ಥರನೂ ಮಾಡ್ಬೋದು ಅಂತ ಬೇರೆ ಥರ ಮಾಡೋ ಪ್ರಯತ್ನ ಮಾಡಿದ್ದೀವಿ. ನೀವು ಯಾರು ಸಿನಿಮಾನ ಮಿಸ್ ಮಾಡ್ಕೋಬಾರ್ದು ಅನ್ನೋದು ಒಂದು ಇಂಟೆನ್ಷನ್ನು. ಕಥೆನೂ ಹಾಗೆ ಇದೆ, ಸ್ಕ್ರೀನ್ ಪ್ಲೇನೂ ಹಾಗೆ ಸಪೋರ್ಟ್ ಮಾಡ್ತಾಯಿದೆ. ಸೊ ವಿಷುವಲ್ಸು ಹಾಗೆ ಮಾಡ್ತಾಯಿದ್ದೀವಿ. ಆ್ಯಂಡ್ ಇಡೀ ಹಿಟ್ಲರ್ ಕಲ್ಯಾಣದ ದಿಂಡಾಗಿ ಆ್ಯಕ್ಟ್ ಮಾಡಿರೋರು, ಟೆಕ್ನಿಷಿಯನ್ಸು ಎಲ್ಲರೂ 100% ಎಫರ್ಟ್ ಹಾಕಿದ್ದಾರೆ. ಕೊಟ್ಟಿರೋಂಥ ಪಾತ್ರನ ನಿಷ್ಠೆಯಿಂದ ತುಂಬ ಕ್ಲಿಯರಾಗಿ ನಿಮಗೆ ತಲುಪೋ ಥರ ಮಾಡಿದ್ದಾರೆ. ನೋಡಿ ಅದನ್ನು, ಖಂಡಿತವಾಗ್ಲೂ ಎಂಟರ್ಟೈನಿಂಗ್ ಆಗಿದೆ, ಖುಷಿ ಪಡ್ತೀರಾ ಪ್ರತಿಯೊಂದು ಕ್ಯಾರೆಕ್ಟ್ರೂ. ಆ್ಯಂಡ್ ಲೀಲಾ ಹೊಸದಾಗಿ ಇಂಟ್ರಡ್ಯೂಸ್ ಆಗ್ತಾಯಿದ್ದಾರೆ, ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ. ಡೆಫಿನೆಟ್ಲಿ ವೆರಿ ಹಾರ್ಡ್ ವರ್ಕಿಂಗ್ ಹುಡುಗಿ, ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ ನಾನು ರಾಜಾರೋಷವಾಗಿ ಹೇಳ್ಬೋದು. ಸಪೋರ್ಟ್ ಹರ್ ಆ್ಯಂಡ್ ಸಪೋರ್ಟ್ ಹಿಟ್ಲರ್ ಕಲ್ಯಾಣ್.